ಇವಳೇ ನಮ್ಮಮ್ಮ ಅಂತ ಊರೆಲ್ಲ ಡಂಗೂರ ಸಾರ್ತಾರೆ. ಯಾವಾಗೋ ಒಂದ್ ಗೊತ್ತಾಗ್ಲೇಬೇಕಲ್ವಾ? ಹಾಗಂತ ಹೇಳ್ಬಿಡೋದಕ್ಕಾಗಲ್ಲ, ಓಕೆನಾ? ಹ, ಇದ್ ನೀನ್ ಕಟ್ಸಿರೋ ಮನೆ ವಿಶಾಲ್. ನೀ ಹೇಳ್ದಾಗೆ ಎಲ್ಲ ನಡೆಯುತ್ತೆ. ಯಾವ ಕ್ಷಣದಲ್ಲಾದ್ರೂ ನಮ್ಮಮ್ಮನೇ ಗಾಯತ್ರಿ ಅನ್ನೋ ವಿಷಯನ ನೀವು ಎಲ್ರ ಮುಂದೆ ಹೊರಗೆ ಹೇಳ್ಬಿಡ್ತಿರೋ ಅಂತ ಟೆನ್ಷನಲ್ಲಿ ಭಯ ಪಡ್ತಾ ಇದ್ದೀನಿ ನಾನು. ಅರೆ, ಈ ಮುದ್ದುಕೋಸ್ಕರ ರಿಲ್ಯಾಕ್ಸ್ ಆಗಿರೋ ವಿಶಾಲ್. ನೋಡು, ಏನು ಗೊತ್ತಿಲ್ದಿರೋ ಹಾಗೆ ಹೇಗ್ ಕೂತಿದ್ದಾಳೆ. ಚಿಕ್ಕ ಮಗು ಅಲ್ವಾ? ಹಲೋ ದೊಡ್ಡತ್ತೆ ಅವರೇ, ನಿಮ್ ಮಗ ಏನ್ ಹೇಳ್ತಿದ್ದಾನೆ ಅಂತ ಕೇಳಿದ್ರಾ? ನೀವು ಚಿಕ್ಕ ಮಗು ಅಂತೆ. ನಿನ್ನೆ ರಾತ್ರಿ ತಿಲೋತ್ತಮ ಅತ್ತೆ ಗ್ಲೌಸ್ ನ ತಗೊಂಡು ಅವ್ರಿಗೆ ಝಲಕ್ ಕೊಟ್ಟಿರೋ ವೀರನಾರಿ ಅಂತ ಹೇಳ್ಬೇಕಾ ಬೇಡ್ವಾ? ಬ್ರೋ, ಒಂದ್ಸಲ ಇದನ್ನು ಕ್ರಾಸ್ ಚೆಕ್ ಮಾಡು. ನೀನ್ ನೋಡಿದ್ಯಲ್ವೋ? ನೋಡ್ದೆ, ಆದ್ರೆ ಇನ್ನೊಂದ್ಸಲ ನೀವು ನೋಡ್ಬಿಟ್ರೆ ಒಳ್ಳೇದು ಅಂತ. ಟೆಂಡರ್ ಕಾಲ್ ಮಾಡೋದೇ ಒಳ್ಳೆ ಉದ್ದೇಶದಿಂದ ಅಲ್ವಾ ವಿಕ್ರಾಂತ್ ಅವ್ರೆ? ಇನ್ಯಾಕ್ ಮತ್ತೆ ಮತ್ತೆ ನೋಡ್ಬೇಕು? ಹೌದು ವಿಶಾಲ್, ನಿನ್ ಪಕ್ಕದಲ್ಲಿ ನಿಮ್ಮಣ್ಣ ನಿಂತಿದ್ರೆ ಡೌಟ್ ಪಡ್ಬೇಕಿತ್ತು. ನಿನ್ ತಮ್ಮ ಅಲ್ವಾ? ಅಂದ್ರೆ ಏನು, ನನ್ ದೊಡ್ಡ ಮಗ ಲೆಕ್ಕದಲ್ಲಿ ಏರ್ಪೇರ್ ಮಾಡ್ತಾನೆ ಅಂತಾನಾ? ಇದುವರೆಗೂ ಹಾಗ್ ಮಾಡಿದಿದ್ರೆ ಇಷ್ಟೊತ್ತಿಗೆ ದೊಡ್ಡ ಬಾವ ಎಲ್ಲೋ ಇರ್ತಿದ್ರಲ್ವಾ? ಅವರು ಅಮಾಯಕರ ತರ ಕಾಣಿಸೋ ಗೋಮುಖ ವ್ಯಾಕ್ರ ಸುಮನ. ಹೇ ಅಯ್ಯ, ನನ್ ಸುತ್ತಾಕೊಂಡಿದ್ಯಲ್ಲ ನೀನು. ಹಾ, ನೀವೇ ಸುತ್ತಕೊಂಡು 9 ವರ್ಷ ಆಯ್ತು. ತಲೆ ಮೇಲಿರೋ ಮಡಿಕೆನ ಭಾರ ಆದ್ರೆ ಕೆಳಗಿಳಿಸ್ಬೋದಾದ್ರೆ ಸಂಸಾರ ಅನ್ನೋ ಭಾರನ ಸೈಡಿಗಿಡಕ್ಕಾಗಲ್ಲ. ಸುಮ್ನಿರಕ್ಕ, ಒಂದೊಂದ್ಸಲ ತಮಾಷೆಗಂತ ಮಾತೆ ಸಮಸ್ಯೆನ ತಂದಿಡೋದು. ಡಮ್ಮೋ ಡಮ್ಮ, ಕುಂಬಳಕಾಯಿನ ತನ್ನಮ್ಮ. ಕುಂಬಳಕಾಯಿ ತಗೊಂಬಂದಿದ್ಯಲ್ಲ ನಮ್ಮಕ್ಕ. ಅಡಿಗೆ ಮಾಡ್ಕೋತಾಳೇನೋ. ಇದು ಅಡ್ಗೆಗಲ್ಲ ಸುಮನ, ಮತ್ತೆ ಕತ್ತರ್ಸಕ್ಕೆ. ಕತ್ತರಿಸ್ತಾಳಂತೆ ಮಾಮ್. ಏಯ್, ಕಟ್ ಮಾಡಕ್ಕೆ ಅಂತ ಹೇಳೋದ್ ಬಿಟ್ಟು ಕತ್ತರಿಸಕ್ಕೆ ಅಂತ ಹೇಳಿದಾಳೆ. ಆದ್ರೂ ಅದೇನು ತಲೆಬುರುಡೆ ಅಲ್ಲ, ಕುಂಬಳಕಾಯಿ. ಡಮ್ಮಕ್ಕನ್ ತಲೆ ಮೇಲೆ ನನಗೆ ಇನ್ನೂ ಒಂದ್ ತಲೆ ಇಟ್ಟಿರೋ ತರ ಕಾಣಿಸ್ತಿದೆ. ಅಕ್ಕ, ನೀನ್ ಹಾಗೆಲ್ಲ ಅಂದ್ರೆ ನಿಜವಾಗ್ಲೂ ಎಲ್ರೂ ಭಯ ಪಡ್ತಾರೆ. ಈ ಕುಂಬಳಕಾಯನ್ನ ಮನೆಗ್ ತರಕ್ಕೆ ಕಾರಣ ಏನು ಡಮ್ಮಕ್ಕ? ಅಮ್ಮ ತರಕ್ ಹೇಳಿದ್ರು ತಂದೆ. ವಿಶಾಲಾಕ್ಷಿ ಎಲ್ಲಿದ್ದಾಳೆ? ನನ್ನನ್ನ ನೀವು ಎಲ್ಲೇ ನೆನ್ಸ್ಕೊಂಡ್ರು ನನ್ನಲ್ಲಿ ಇರ್ತೀನಿ ಅಪ್ಪ. ನೀನ್ ಯಾವಾಗ ಬರ್ತೀಯೋ ಯಾವಾಗ ಹೋಗ್ತೀಯೋ ಗೊತ್ತಿಲ್ಲ. ವಿಶಾಲ್ ಬಾಬಾ, ಹೀಗ್ ಹೇಳ್ತಾ ಇದೀನಿ ಅಂತ ಏನು ಅನ್ಕೋಬೇಡಿ. ಈ ಹುಡುಗಿ ಬಂದ್ ಹೋದ್ಮೇಲೆ ಮನೇಲಿ ಬೆಲೆ ಬಾಳೋದೆಲ್ಲ ಇದ್ಯಾ ಅಂತ ಒಂದ್ಸಲ ಚೆಕ್ ಮಾಡಿ ನೋಡಿ. ಸುಮನ, ಯಾಕೆ ಹಾಗೆ ಹೇಳ್ತಿದ್ಯಾ? ಸುಮನ ಹೇಳಿದ್ದು ನಿಜಾನೇ ಅಕ್ಕ. ಅಯ್ಯಯ್ಯ, ನಮ್ ನೈನಿ ಕೂಡ ಇವತ್ ಸುಮನ ಹೇಳಿದ ಮಾತ್ಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಆಶ್ಚರ್ಯ ಆಗ್ತಾ ಇದೆ ನನ್ಗೆ. ನೈನಿ, ನಿಜ ಯಜಮಾನ್ರೆ. ಯಾಕೆ ಅಂದ್ರೆ ವಿಶಾಲಾಕ್ಷಿಗಿಂತ ಬೆಲೆ ಬಾಳೋದು ಇನ್ನೇನಿದೆ ಹೇಳಿ? ಅವಳ ಮನೆಯಿಂದ ಹೊರಗೆ ಹೋದ್ಮೇಲೆ ಬೆಲೆ ಬಾಳೋಂಥದ್ದು ಏನಿರುತ್ತೆ ಹೇಳಿ? ಕರೆಕ್ಟ್, 100% ಕರೆಕ್ಟ್. ಅದಕ್ಕೆ ಅನಾಥ ಮಗುವಾಗಿ ಪರಿಚಯ ಆದ ವಿಶಾಲಾಕ್ಷಿಗೆ ಬೆಲೆ ಕೊಡ್ತಿದ್ದಾರೆ, ಆದ್ರೆ ಸ್ವಂತ ತಂಗಿಗೆ ಆಸ್ತಿಯಲ್ಲಿ ಪಾಲ್ ಕೊಡೋದಿಕ್ಕೆ ಯೋಚನೆ ಮಾಡ್ತಿದ್ದಾರೆ. ಎಕ್ಸ್ಕ್ಯೂಸ್ ಮಿ ಅತ್ತೆ, ಈ 10 ದಿವಸದಲ್ಲಿ ನಿಮ್ಮ ಅದೃಷ್ಟ ಬದಲಾಗಿ ಎಷ್ಟು ದುಡ್ಡು ಬಂತು ಅಂತಂದ್ರಿ? 300 crores. ಕನ್ನಡದಲ್ಲಿ ಹೇಳಿ.
ಮಧ್ಯೆ ಮಧ್ಯೆ ಈ ಇಂಗ್ಲಿಷ್ ಯಾಕೆ ಬೇಕು? 300 ಕೋಟಿ ಆಸ್ತಿ. ನಿಮ್ಮಮ್ಮಂಗೆ ಎಷ್ಟು ಜನ ಮಕ್ಳು ಹೇಳಿ? ಆ? ಏಯ್ ಏನ್ ಪ್ರಶ್ನೆನೇ ಅದು? ನಾಚ್ಕೋಬಿಡಿ ರಾಜಾ. ಆನ್ಸರ್ ಮೀ. ಅರೇ ನಾನ್ ಕೂಡ ಇಂಗ್ಲಿಷ್ ಅಲ್ಲೇ ಮಾತಾಡ್ತಿದ್ದೀನಿ. ಇಟ್ಸ್ ಓಕೆ, ಕನ್ನಡದಲ್ಲಿ ಕಂಟಿನ್ಯೂ ಮಾಡಿ. ಇಬ್ರು. ಒಬ್ರು ನೀವು, ಇನ್ನೊಬ್ರು ನನ್ ಗಂಡ. 300 ಕೋಟಿ ರೂಪಾಯಿನ ಭಾಗ ಮಾಡಿ ಇಬ್ರಿಗೂ 150 ಕೋಟಿ ರೂಪಾಯಿ ಕೊಟ್ರ ನಿಮ್ಮಮ್ಮ? ಕೊಟ್ಟಿದ್ರೆ ವಲ್ಲಭಾವ ಖುಷಿಯಾಗಿರ್ತಿದ್ರು. ವಿಕ್ರಾಂತ್ ಕೊಟ್ಟಿದ್ರು ಬೇಡ ಅಂತಿದ್ದ. ಹಾಗೆ ಹೇಗೆ ಹೇಳಕ್ಕಾಗತ್ತೆ ಬಾವಾ? ಅತ್ತೆಗೊಂದ್ಸಲ ಕೊಟ್ ನೋಡಕ್ ಹೇಳಿ. ನಾನ್ ಯಾಕೆ ಕೊಡ್ಲಿ? ನೋಡಿದ್ರಾ, ಸ್ವಂತ ಮಕ್ಕಳಿಗೆ ಆಸ್ತಿ ಕೊಡದೆ ಇರೋ ನೀವು ನೈನಿ ಅವಳ ತಂಗಿಗೆ ಆಸ್ತಿ ಕೊಟ್ಟಿಲ್ಲ ಅಂತ ಮಧ್ಯದಲ್ಲಿ ಮೂಗ್ಯಾಕ್ ತೋರಿಸ್ತೀರಾ? ಅಮಾಯಕಿ ಅನ್ಕೋತೀವಿ, ಆದ್ರೆ ಹಾಸಿನಿ ಬುದ್ಧಿವಂತೆ. ಥ್ಯಾಂಕ್ ಯು. ಏಯ್ ನಿನ್ ಹೆಸರಲ್ಲಿರೋ ಆಸ್ತಿ ನನ್ಗೇನ್ ಕೊಡ್ತೀಯಾ? ಗಂಡಂಗ್ ಕೊಡ್ತಿಲ್ಲ ಅನ್ನೋ ಮ್ಯಾಟರ್ನ ಪಕ್ಕಕ್ಕಿಟ್ರೆ ನನ್ ಗಂಡ ಗಂಡ್ಸು ಅಂತ ನನಗನ್ಸಿದ್ದಿದ್ರೆ ನನ್ಗೇನು ಬೇಡ ಅಂತ ಅವ್ರ ಹೆಸರಿಗೆ ಬರೀತಿದ್ದೆ. ಏಯ್ ನಾನೇನ್ ಗಂಡ್ಸಲ್ವೇನೆ? ನೋಡ್ತೇನೆ. ಚಿಚಿ, ಕೆಳಗಿಳಿಸಿ. ನಮ್ ಪುಣ್ಯ ಬಿಚ್ಲಿಲ್ಲ ಶರ್ಟು. ಅತ್ತೆ, ಗಂಡಸರಿಗೆ ಇಂಗ್ಲಿಷಲ್ಲಿ ಏನಂತಾರೆ? ಜೆಂಟಲ್ಮ್ಯಾನ್.